ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿಗಿರಬೇಕು. ಅಮಾಯಕರ ಬಲಿ ಪಡೆಯಲು ಯಮ ಗುಂಡಿಗಳು ಬಾಯಿ ತೆರೆದಿವೆ. ಪಾತ್ ಹೋಲ್ಗಳನ್ನು ಮುಚ್ಚೋದಕ್ಕೆ ಸಿಎಂ ನೀಡಿದ್ದ ಡೆಡ್ಲೈನ್ ಮುಗಿದ್ರೂ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಸಿಕ್ಕಿಲ್ಲ. ಸಿಎಂ ನೀಡಿದ್ದ ಡೆಡ್ಲೈನ್ ಮುಗಿದ್ರೂ ಗುಂಡಿ ಮುಚ್ಚದ ಜಿಬಿಎ. ಯಮ ಗುಂಡಿಗಳಿಗೆ ಇನ್ನೂ ಸಿಗದ ಮುಕ್ತಿ. ಜನ ಹಿಡಿಶಾಪ. 10 ದಿನ. ಇನ್ನು 10 ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿನ ಗುಂಡಿಗಳನ್ನ ಮುಚ್ಚಬೇಕು ಅಂತ ಸಿಎಂ ಡೆಡ್ಲೈನ್ ಕೊಟ್ಟಿದ್ರು. ಅಕ್ಟೋಬರ್ ಅಂತ್ಯದೊಳಗೆ ರಸ್ತೆಗಳು ಗುಂಡಿ ಮುಕ್ತ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಸಿಎಂ ಕೊಟ್ಟ ಕಾಲಾವಧಿ ಇಂದಿಗೆ ಮುಗಿದಿದೆ. ನಗರದಲ್ಲಿ ಇನ್ನು 3 ರಿಂದ 4 ಸಾವಿರ ಗುಂಡಿ ಮುಚ್ಚೋದು ಬಾಕಿ ಇದೆ. ಜಿಬಿಎ ಮುಖ್ಯ ಆಯುಕ್ತರನ್ನ ಕೇಳಿದ್ರೆ ಸೈಕ್ಲೋನ್ ಮತ್ತು ಮಳೆ ನೆಪ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು 2-3 ದಿವಸ ಸ್ವಲ್ಪ ಈ ಸೈಕ್ಲೋನು ಮತ್ತೆ ಮಳೆ ನೀರು ಬಿದ್ದಿದ್ದ ಕಾರಣ ಸ್ವಲ್ಪ ನಮ್ಮ ಪ್ಲಾಂಟ್ಸ್ ಎಲ್ಲ ಸರಿಯಾಗಿ ನಡೀತಾ ಇರಲಿಲ್ಲ. ಸೊ ಅದನ್ನು ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇನ್ನು 2-3 ದಿವಸ ಒಳಗೆ ಎಲ್ಲೆಲ್ಲಿ ಮೇಜರ್ ಲೊಕೇಶನ್ಸ್ ಏನಿದೆ ಅಲ್ಲಿ ನಾವು ಈ ಜಂಕ್ಷನ್ಸ್ ಎಲ್ಲ ನಾವು ಕ್ರಮ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇನ್ನು ರಸ್ತೆ ಗುಂಡಿಗಳ ಮುಚ್ಚೋ ಡೆಡ್ಲೈನ್ ಇವತ್ತಿಗೆ ಮುಗಿದಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಕೇಳಿದ್ರೆ ಪ್ಲೀಸ್ ಡಿಕೆ ಶಿವಕುಮಾರ್ ಅವರನ್ನ ಕೇಳಿ ಅಂತ ಅವರತ್ತ ಪುಟ್ಟು ಮಾಡಿದ್ದಾರೆ. ನಗರದ ರಸ್ತೆಗಳಲ್ಲಿನ ಗುಂಡಿಗಳು ಸವಾರರನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದೆ. ಉದ್ಯಮಿಗಳು ಕಿಡಿಕಾರಿದ್ದಾರೆ. ಸಿಎಂ ಕೂಡ ಡೆಡ್ಲೈನ್ ಕೊಟ್ರೂ ಗುಂಡಿಗಳಿಗೆ ಮುಕ್ತಿ ಸಿಗದೆ ಇರೋದು ಜನರ ದೌರ್ಭಾಗ್ಯ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.